ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನಲ್ಲಿ ಜೋರಾಗ್ತಾ ಇದೆ ರೈತರ ಆಕ್ರೋಶ. ತಮಿಳುನಾಡಿಗೆ ನೀರು ಬಿಡಿ ಅಂತ ಏನು CWRC ಹೇಳಿದೆ, ಅದರ ವಿರುದ್ಧ ರೈತರು ಕೆಂಡ ಕಾರ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ನಮ್ಮಲ್ಲೇ ನೀರಿಲ್ಲ, ತಮಿಳುನಾಡಿಗೆ ಏನ್ ನೀರು ಕೊಡೋದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ರೈತರು ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಖಾಲಿ ಕೊಡ ಹಿಡಿದು ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡಬಾರದು, ನೀರು ಹರಿಸೋದಕ್ಕೆ ಆಗೋದಿಲ್ಲ ಅಂತ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲದೆ ಇದ್ರೆ 2002ರ ಕಾವೇರಿ ಚಳುವಳಿ ಮರುಕಳಿಸಬೇಕಾಗುತ್ತೆ ಅಂತ ಕುರುಬೂರು ಶಾಂತಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, 2002ರಲ್ಲಿ ಕಾವೇರಿ ವಿಚಾರದಲ್ಲಿ ತುಂಬಾ ಅತ್ಯಂತ ದೊಡ್ಡ ಕಹಿ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ದೊಡ್ಡ ಬರಗಾಲ 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆವಾಗ. ಸೊ ನಮಗೆ ನೀರಿರಲಿಲ್ಲ, ತೀವ್ರ ಬರಗಾಲ, ಸಂಕಷ್ಟದ ಸಂದರ್ಭ. ಆದರೆ ತಮಿಳುನಾಡಿಗೆ ಎಷ್ಟೋ TMC ನೀರು ಬಿಡಬೇಕು ಅನ್ನುವಂಥ ಆದೇಶ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ ಅಂತ ಸ್ವತಃ SM ಕೃಷ್ಣ ಅವರು ಕೂಡ ಪಾದಯಾತ್ರೆ ಮಾಡ್ತಾರೆ. ಮಾದೇಗೌಡರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ನಡೆಯುತ್ತೆ. ಆಗ ಕಬಿನಿ ಜಲಾಶಯಕ್ಕೆ ಗುರುಸ್ವಾಮಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಹಾರ್ತಾರೆ, ಕಬಿನಿ ಜಲಾಶಯಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೆಯುತ್ತೆ. ಬಹಳಷ್ಟು ರೈತರು ಉಗ್ರ ಹೋರಾಟ ನಡೆಸಿ ಬಹಳಷ್ಟು ದಿನಗಳ ಕಾಲ ಈ ಒಂದು ಹೋರಾಟ ನಡೆಸಿ ಅಷ್ಟರ ಮಟ್ಟಿಗೆ ಕಾವೇರಿ ಹೋರಾಟ 2002ರಲ್ಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಇದು ನ್ಯಾಯಾಂಗ ನಿಂದನೆ ಮಾಡಿದ್ದೀರಿ ಅಂತ SM ಕೃಷ್ಣ ಅವರ ಮೇಲೆ ಒಂದು ಆರೋಪ ಮಾಡುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ನಡ್ಕೊಳ್ತಾ ರೀತಿ ಸರಿ ಇಲ್ಲ ಅಂತಲೂ ಕೂಡ ಅವ್ರ ಮೇಲೆ ಚಾಟಿ ಬೀಸುತ್ತೆ. ಅಷ್ಟರ ಮಟ್ಟಿಗೆ 2002ರಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಸೊ ಆ ಒಂದು 2002ರ ಹೋರಾಟದ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ಇವತ್ತು ಕುರುಬೂರು ಶಾಂತಕುಮಾರ್ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನಿ ಅವ್ರು ಏನು ಹೇಳಿದ್ದಾರೆ ಕೇಳ. ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನೋಡಿದ್ರೆ ನಮ್ಮ ನೀರಾವರಿ ಸಚಿವರು ಸರಿಯಾಗಿದ್ರಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಬಿಡಿಸಿ ಹೇಳಿಲ್ಲ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ನಮಗೆ ಮಳೆ 50% ಮಳೆ ಬಂದಿಲ್ಲ, ಜಲಾಶಯಗಳು ನೀರಿಲ್ಲ, ಮತ್ತು ಕುಡಿಲಿಕ್ಕೂ ನೀರಿಲ್ಲ ಅನ್ನುವಂಥ ಸಂಗತಿ ಗೊತ್ತಿದ್ರೂ ಕೂಡ ಯಾಕೆ ನೀರಾವರಿ ಇಲಾಖೆಯವರು ಸಮರ್ಪಕವಾದಂಥ ವರದಿಯನ್ನು ಕೊಡದೇ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ರಾಮಲಿಂಗ ರೆಡ್ಡಿ ಅವರು ರಾಜಕಾರಣ ಮಾಡ್ತಾ ಇದ್ದಾರಾ ಅಥವಾ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ಹಿತವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅನುಮಾನ ಆಗ್ತಾ ಇದೆ.
ಜೊತೆಗೆ ಕೆಲವು ಮಂತ್ರಿಗಳು MB ಪಾಟೀಲ್ ಅಂತ ಅವಿವೇಕಿಗಳು ನೀರು ಬಿಟ್ಟರೆ ಏನಾಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತಿಲ್ಲ. ಇವರು ಬೇಕಾಬಿಟ್ಟು ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದ ಜೀವನದ ಇದು ಕಬಿನಿ ಕಾವೇರಿ ಕುಡಿಯಲಿಕ್ಕೆ ನೀರು ಬೇಕು. ಮೈಸೂರು, ಬೆಂಗಳೂರು, ರಾಮನಗರ ಭಾಗದಲ್ಲಿ ಕುಡಿಲಿಕ್ಕೆ ಎಲ್ಲಿ ಕೊಡ್ತಾರೆ ನೀರನ್ನ? ಇರ್ತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಇದನ್ನು ವಾಸ್ತವಾಂಶವನ್ನು ವಿವರವಾಗಿ ತಿಳಿಸ್ಬೇಕು. ಕೂಡಲೇ ಸರ್ಕಾರ ಪುನರ್ ಪರಿಶೀಲನೆ ಅರ್ಜಿಯನ್ನು ಹಾಕಿ ಆದೇಶವನ್ನು ಮಾಡಿಫೈ ಮಾಡಿಸಿ ನಾವು ನೀರು ಕೊಡೋಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇಲ್ಲಾಂದರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ 2002ರಲ್ಲಿ ಆದಂಥ ಚಳುವಳಿ ಮತ್ತೆ ಮರುಕಳಿಸ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನೋಡಿದ್ರೆ ನಮ್ಮ ನೀರಾವರಿ ಸಚಿವರು ಸರಿಯಾಗಿ ಇದರಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಬಿಡಿಸಿ ಹೇಳಿಲ್ಲ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ನಮಗೆ ಮಳೆ 50% ಮಳೆ ಬಂದಿಲ್ಲ, ಜಲಾಶಯಗಳು ನೀರಿಲ್ಲ ಮತ್ತು